ಹೆಬ್ರಿ ತಾಲೂಕಿನ ಚಾರ ಮೇಲ್ಬೆಟ್ಟು ಬ್ರಹ್ಮಬೈದರ್ಕಳ ಮತ್ತು ಶಿವರಾಯ ಗರಡಿಯ ಬ್ರಹ್ಮಕಲಶೋತ್ಸವ ಏಪ್ರಿಲ್ 1ರಿಂದ ಏಪ್ರಿಲ್ 9 ನಡೀತದೆ. ಈಗ ಇದರ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿರುವವರು ಪ್ರಸನ್ನ ಶೆಟ್ಟರು. ಒಂದಷ್ಟು ಸಂಘಟನೆಗಳಲ್ಲಿ ಹೋರಾಟದ ಮೂಲಕ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಈ ಕ್ಷೇತ್ರದ ಕಾರ್ಯದರ್ಶಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾರೆ. ಪ್ರಸನ್ನ ಶೆಟ್ಟರೆ, ಈಗ ಭಾಳಷ್ಟು ದೊಡ್ಡ ಕಾರ್ಯಕ್ರಮ, ಯಾಕಂದರೆ ಬ್ರಹ್ಮಕಲಶೋತ್ಸವ ಈಗ 9 ದಿನಗಳಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ಏನು ಮಾಹಿತಿ ಅಂತ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮಸ್ತೆ ಎಲ್ರಿಗೂ. ಶ್ರೀ ಬ್ರಹ್ಮಬೈದರ್ಕಳ ಶಿವರಾಯ ಗರಡಿ ಮೇಲ್ಬೆಟ್ಟು ಇದರ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಈ ಸುಸಂದರ್ಭದಲ್ಲಿ ಸುಮಾರು 1ನೇ ತಾರೀಕಿಂದ ಆರಂಭಗೊಂಡಂಥ ಕಾರ್ಯಕ್ರಮ 11ನೇ ತಾರೀಕು ತನಕ ಕಾರ್ಯಕ್ರಮಗಳಿದೆ. ಹಾಗೆ ಮೊದಲು ಹೊರಕಾಣಿಕೆಯಿಂದ ಆರಂಭಗೊಂಡಂಥ ಕಾರ್ಯಕ್ರಮ 2ನೇ ದಿನ ಸಹ ಬ್ರಹ್ಮಕಲಶ ನಡೀಲಿಕ್ಕಿದೆ. 3 ಮತ್ತು 4ರ ದಿನ ಸುಮಾರು 3,000ಕ್ಕೂ ಅಧಿಕ ಭಕ್ತಾಭಿಮಾನಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮಧ್ಯಾಹ್ನ. ಅದೇ ರೀತಿ ಬೆಳಿಗ್ಗೆ ಸಭಾ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ದಾನಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮಗಳಿರ್ಬೋದು ಅಥವಾ ಇಲ್ಲಿ ದುಡಿದಂಥ ಜೀವಗಳಿಗೆ ಗೌರವಾರ್ಪಣಾ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವನ್ನು ನಡೆಯಲಿಕ್ಕಿದೆ. ಅದೇ ರೀತಿ ಅದಾದ ನಂತರ ಸಂಜೆ ಸಭಾ ಕಾರ್ಯಕ್ರಮದ ನಂತರ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ 3ನೇ ತಾರೀಕಿಗೆ ಶಿವದೂತ ಗುಳಿಗೆ ಅನ್ನತಕ್ಕಂಥ ನಾಟಕ ಪ್ರದರ್ಶನ ನಡೆಯಲಿಕ್ಕಿದೆ. ಅದೇ ರೀತಿ 4ನೇ ತಾರೀಕಿನ ಸಂಜೆ ಹಿರಿಯಡ್ಕ ಮೇಳದವರಿಂದ ಕೋಟಿ ಚೆನ್ನಯ್ಯನ ಅನ್ನತಕ್ಕಂಥ ಯಕ್ಷಗಾನ ಸಹ ನಡೆಯಲಿಕ್ಕಿದೆ. ಇದರಲ್ಲಿ ಸುಮಾರು 5,000ಕ್ಕೂ ಅಧಿಕ ಭಕ್ತಾಭಿಮಾನಿಗಳು ಭಾಗವಹಿಸಲಿದ್ದಾರೆ ಅನ್ನತಕ್ಕಂಥ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ನೋಡಿ, ಈ ಕ್ಷೇತ್ರ ಅಂದರೆ ದೈವಸ್ಥಾನ ಆದರೂ ಕೂಡ ಭಾಳಷ್ಟು ಅಂದರೆ ಕೋಟಿಗಟ್ಟಲೆ ಮೊತ್ತದಲ್ಲಿ ಇದು ಅಭಿವೃದ್ಧಿ ಆಗ್ತಾ ಇದೆ. ಈಗ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಭಾಳಷ್ಟು ಪ್ರಯತ್ನಗಳು ಬೇಕು, ಶ್ರಮ ಬೇಕು. ಈಗ ನಿಮ್ಮ ಶ್ರಮ ಎಷ್ಟು ದಿನಗಳಿಂದ ಆರಂಭ ಆಗಿದೆ? ಸುಮಾರು ನಾವು ಇದಕ್ಕೆ ಒಂದು 5 ವರ್ಷದ ಹಿಂದೆ ಯೋಚನೆಯನ್ನು ಮಾಡಿದ್ದೇವೆ ಬ್ರಹ್ಮಕಲಶ ಮಾಡಬೇಕು ಅನ್ನತಕ್ಕಂಥದ್ದು. ಅದಕ್ಕೆ ಸಮಯ ಅಂತ ಕೂಡಿ ಬಂದಿರತಕ್ಕಂಥದ್ದು 2024ನೇ ಇಸವಿಯಲ್ಲಿ. 24ನೇ ಇಸವಿಯ ನೇಮೋತ್ಸವದ ನಂತರ ನಾವು ಗ್ರಾಮಸ್ಥರನ್ನು ಎಲ್ಲವರನ್ನು ಸೇರಿಸಿ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖೇನ ಪ್ರಯತ್ನವನ್ನು 6 ತಿಂಗಳಿಂದ ಎಲ್ಲರೂ ಸೇರಿ ಮಾಡ್ತಾಯಿದ್ದೇವೆ ಒಗ್ಗಟ್ಟಾಗಿ. ಈ ಹಳೆಯ ಗರಡಿಯನ್ನು ಕೀಳೋದರಿಂದ ಹಿಡಿದು ಈ ಹೊಸ ಬ್ರಹ್ಮಕಲಶ ಆಗುವ ತನಕ ಎಲ್ಲ ಭಕ್ತಾಭಿಮಾನಿಗಳು, ಗ್ರಾಮಸ್ಥರು ಮತ್ತು ಸಮಿತಿಯ ಎಲ್ಲ ಸದಸ್ಯರು ಸಹಕಾರದೊಂದಿಗೆ ಭವ್ಯವಾಗಿರತಕ್ಕಂಥ ಗರಡಿಯನ್ನು ಸಿದ್ಧತೆಗೊಳ್ತಾ ಇದೆ. ಇನ್ನೇನು ಒಂದು ಅತಿ ಶೀಘ್ರದಲ್ಲಿ ನಾವು ಬ್ರಹ್ಮಕಲಶವನ್ನು ಸಹ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. 3 ಗ್ರಾಮದ 10,000ಕ್ಕೂ ಅಧಿಕ ಗ್ರಾಮಸ್ಥರ ಸಹಕಾರ, ದಾನಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಹೆಬ್ರಿ ತಾಲೂಕಿನ ಚಾರ ಮೇಲ್ಬೆಟ್ಟು ಬ್ರಹ್ಮಬೈದರ್ಕಳ ಹಾಗೂ ಶಿವರಾಯ ಗರಡಿಯ ಬ್ರಹ್ಮಕಲಶೋತ್ಸವ ಏಪ್ರಿಲ್ 1ರಿಂದ ಏಪ್ರಿಲ್ 9 ನಡೀತದೆ. ಈಗ ಈ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ಟೈಮ್ಸ್ ಹಾಗೂ ತುಳುನಾಡು ವಾರ್ತೆ ಇದು 2 ಚಾನಲ್ಗಳಲ್ಲಿ ಕೂಡ ಇಲ್ಲಿಯ ಏನೆಲ್ಲ ಕಾರ್ಯಕ್ರಮ ಆಗುತ್ತೆ, ಇಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಇದರ ಎಲ್ಲ ಮಾಹಿತಿಗಳು ಕೂಡ ಈ ವಾಹಿನಿಗಳಲ್ಲಿ ನಿರಂತರವಾಗಿ ಪ್ರಸಾರ ಆಗ್ತದೆ. ಇದು ಯಾಕೆ ನಿರಂತರವಾಗಿ ಪ್ರಸಾರ ಆಗ್ತದೆ ಅಂತ ಕೇಳಿದರೆ, ಈಗ ಹೆಬ್ರಿಯಲ್ಲಿ ಈ 3 ಗ್ರಾಮಕ್ಕೆ ಸಂಬಂಧಪಟ್ಟವರು ಒಂದಷ್ಟು ವಿದೇಶಗಳಲ್ಲಿರ್ಬೋದು, ಬೇರೆ ರಾಜ್ಯದ ಹೊರಭಾಗಗಳಿರ್ಬೋದು, ಅಥವಾ ರಾಜ್ಯದ ಒಳಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಕೆಲವರಿಗೆ ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅವರಿಗೆ ವೀಕ್ಷಣೆಗಾಗಿ ಈ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಸ್ಥಳೀಯರು ಈಗ ಇಲ್ಲಿ ಜನ ದಟ್ಟಣೆ ಜಾಸ್ತಿ ಆದಾಗ ಅವರಿಗೆ ಒಂದಷ್ಟು ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹತ್ತಿರದಿಂದ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ LED ವ್ಯವಸ್ಥೆಯನ್ನು ಕೂಡ ಈ ಸ್ಥಳದಲ್ಲಿ ಮಾಡ್ತಾ ಇದ್ದೇವೆ. ಈಗ ನಾವು ಹಲವಾರು ಸಂಚಿಕೆಗಳನ್ನು ನಿಮಗೆ ಈ ಕ್ಷೇತ್ರದ ಬಗೆಗಿನ ಮಾಹಿತಿಯನ್ನು ತಮಗೆ ನಾವು ಬಿತ್ತರಿಸ್ತಾ ಇದ್ದೇವೆ. ಹಾಗಾಗಿ ತಾವು ಇದನ್ನು ವೀಕ್ಷಣೆ ಮಾಡಬೇಕು. ಜೊತೆಗೆ ತಮಗೆ ಯಾರಿಗೆಲ್ಲ ಇಲ್ಲಿಗೆ ಶುಭ ಹಾರೈಸುವ ಒಂದಷ್ಟು ಜಾಹೀರಾತು ಕೊಡಲಿಕ್ಕೆ ಮನಸ್ಸಿದೆ, ಅವರು ನಮ್ಮ ವಾಹಿನಿಯಲ್ಲಿ ಕೊಟ್ಟರೆ ಒಂದಷ್ಟು ಮಂದಿಗೆ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಹಾಗಾಗಿ ಈಗಾಗಲೇ ಹಲವಾರು ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿರುವ ಹಲವಾರು ದೈವಸ್ಥಾನ ಜೊತೆಗೆ ಏನು ಬಸದಿಗಳಿರ್ಬೋದು ಅವುಗಳ ಎಲ್ಲ ಮಾಹಿತಿಗಳನ್ನು ತಮಗೆ ನಾವು ನೀಡಿದ್ದೇವೆ, ತಾವು ವೀಕ್ಷಣೆ ಮಾಡಿದ್ದೀರಿ. ಹಾಗಾಗಿ ಈಗ ನಮ್ಮ ಗಡಿ ಭಾಗ ಹೆಬ್ರಿ ತಾಲೂಕಿನ ಗಡಿ ಭಾಗದ ನಮ್ಮ ಚಾರದಲ್ಲಿ ಆಗ್ತಿರುವ ಈ ಗರಡಿಯ ವಿಶೇಷವನ್ನು ಕೂಡ ನಿಮ್ಮ ಸ್ವಯಂ ಟೈಮ್ಸ್ ಮತ್ತು ತುಳುನಾಡು ವಾರ್ತೆ ಪ್ರಸಾರ ಮಾಡಲಿಕ್ಕಿದೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.
ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.